ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾವಿಬ್ರು ಕೂಡ ಸೂಪರ್ ಆಗಿದ್ದೀವಿ. ಸೊ ಎಲ್ಲಿಗೆ ಹೋಗ್ತಾ ಇದೀವಿ ಇವಾಗ ಅಂತ ಅಂದ್ರೆ ತುಮಕೂರ್ಗೆ ಹೋಗ್ತಾ ಇದೀವಿ. ನಾಳೆ ಸ್ಕ್ಯಾನಿಂಗ್ ಇದೆ, ಅದಕ್ಕಾಗಿ ಹೋಗ್ತಾ ಇದೀವಿ. ಎಲ್ರಿಗೂ ಡೌಟ್ ಇರುತ್ತೆ, ಕೆಲವೊಂದು ಮೆಸೇಜ್ ಕೂಡ ಬಂದಿತ್ತು ನನಗೆ, ಅಮ್ಮ ಮನೆಯಲ್ಲಿ ಇಲ್ಲ ಇಲ್ಲಿದ್ದೀರಾ ನೀವು ಅಂತ ಹೇಳ್ಬಿಟ್ಟು. ಅಂದ್ರೆ ಇಬ್ಬರೇ ಇದ್ದೀರಾ, ಸೊ ಕೆಲಸ ಮಾಡ್ಕೊಳ್ಳೋದೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಮೆಸೇಜ್ ಮಾಡಿದ್ರು ನಂಗೆ ಆ ಥರ. ಅಂದರೆ ಅಮ್ಮ ಮನೆಯಲ್ಲೇ ನಾನು ಇದ್ದಿದ್ದು. ಡೇ 1 ಕನ್ಫರ್ಮ್ ಆದಾಗಿಂದನೂ ನಾನು ಅಮ್ಮ ಮನೆಯಲ್ಲೇ ಉಳ್ಕೊಂಡಿದ್ದು. ಇವಾಗ ರೀಸೆಂಟಾಗಿ ಒಂದು 10 to 15 ಡೇಸ್ ಆಯಿತು ನಾನು ಬಂದು. ಒಂದೇ ಕಡೆ ಇದ್ದು ನನಗೂ ಕೂಡ ತುಂಬ ಬೇಜಾರಾಗಿತ್ತು. ಸ್ವಲ್ಪ ಚೇಂಜಸ್ ಬೇಕಿತ್ತು, ರಿಫ್ರೆಶ್ಮೆಂಟ್ ಬೇಕಿತ್ತು. ಎಲ್ಲೂ ಹೊರಗಡೆ ಅಂತೂ ಹೋಗೋದಕ್ಕಾಗಲ್ಲ, ಅಟ್ಲೀಸ್ಟ್ ಇಲ್ಲಾದರೂ ಬರ್ಬೋದಲ್ಲ ಅಂತ ಹೇಳ್ಬಿಟ್ಟು ಬಂದೆ. ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಅಂದರೆ ಹರಿ ಜೊತೆ ನಾನು ಟೈಮೇ ಸ್ಪೆಂಡ್ ಮಾಡಿರಲಿಲ್ಲ. ಅಂದರೆ ನಾನು ಕನ್ಸೀವ್ ಆದಾಗಿಂದನೂ ಕೂಡ ಅಲ್ಲೇ ಬಿಟ್ಟಿದ್ರು, ಟ್ರಾವೆಲ್ ಮಾಡೋ ಆಗಿಲ್ಲ ಅಂತ ಹೇಳಿದ್ರು. ಕಂಪ್ಲೀಟ್ ಬೆಡ್ ರೆಸ್ಟ್ ಅಲ್ಲೇ ಇರಬೇಕು, ಎಲ್ಲೂ ಜರ್ನಿ ಮಾಡೋ ಆಗಿಲ್ಲ ಆ್ಯಂಡ್ ವಾಕ್ ಕೂಡ ಮಾಡೋ ಆಗಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕಾಗಿ ಇವನು 10 ಡೇಸು ವೀಕ್ಲಿ ಒನ್ಸ್ ಆ ಥರ ಬರ್ತಿದ್ದ. ನನಗೆ ಇವನ ಜೊತೆ ಇರಬೇಕು, ಈ ಮೂಮೆಂಟ್ನ ನನಗೆ ಫೀಲ್ ಮಾಡಬೇಕು, ಅವನ ಜೊತೆ ಇರೋದನ್ನ ಅಂತ ತುಂಬ ಆಸೆ ಇತ್ತು. ಅದಕ್ಕಾಗಿ ಟೈಮ್ ತಗೊಂಡು ಯೂಶಲಿ ನಾವು ಇಲ್ಲಿಂದ ತುಮಕೂರಿಗೆ ಎಷ್ಟು ಅವರಲ್ಲಿ ಹೋಗ್ತೀವಿ ಚಿನ್ನ? ಈ ಟೈಮಲ್ಲಿ 4 ಅಲ್ಲ 5 hours ತಗೋತೀವಿ. ಬಟ್ ನಾರ್ಮಲ್ ಡೇಸಲ್ಲಿ ನಾವು ಜಸ್ಟ್ 1.5-2 ಗಂಟೆ ಒಳಗಡೆ ನಾವು ತುಮಕೂರು ರೀಚ್ ಆಗಿರ್ತೀವಿ. ಬಟ್ ಇವಾಗ ನಾವು ಲಾಸ್ಟ್ ಟೈಮ್ ಒಂದು 15 ಡೇಸ್ ಬ್ಯಾಕ್ ಬಂದಾಗ 5 hours ಟೈಮ್ ತಗೊಂಡು ಬಂದಿದ್ದು. ರಿಸ್ಕ್ ಇತ್ತು ಜರ್ನಿ ಕೂಡ, ಮೀನ್ಸ್ ಬ್ಯಾಕ್ ಪೈನ್ ಬರ್ತಾ ಇತ್ತು, ಜೊತೆಲಿ ಒಂಥರ ನನಗೆ ಹೊಟ್ಟೆ ಕೆಳಗಡೆ ಹಿಡ್ಕೊಂಡಂಗೆ ಆಗ್ತಾ ಇತ್ತು, ಕುತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಜಾಸ್ತಿ ಹೊತ್ತು. ಬಟ್ ಆದರೂ ಸ್ವಲ್ಪ ನಿಲ್ಸ್ಕೊಂಡು ಹಾಗೆ ರೆಸ್ಟ್ ಮಾಡಿಕೊಂಡು ಬಂದಿದ್ದು. ಸೊ ಮೇನ್ ರೀಸನ್ನು ನನಗೆ ಒಂದು ರಿಫ್ರೆಶ್ಮೆಂಟ್ ಬೇಕಿತ್ತು, ಜೊತೆಲಿ ನನಗೆ ಹರಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು. ಬಟ್ ಆದರೂ ಕೂಡ ನನಗೇನು ಟೈಮ್ ಕೊಟ್ಟಿದ್ಯಾ? ಟೈಮು ಕೊಟ್ಟಿಲ್ಲ ಅಲ್ಲ, ಬಿಸಿ. ನನಗೆ ಟೈಮೇ ಕೊಟ್ಟಿಲ್ಲ. ನಾನು ನೋಡಿದ್ರೆ ತುಮಕೂರಿಂದ ಬಂದಿದ್ದೀನಿ, ಅದು ಈ ಟೈಮಲ್ಲಿ ಜರ್ನಿ ಅವ್ರ ಡಾಕ್ಟರ್ ಹತ್ರ ಕೇಳ್ಕೊಂಡು ಬಂದಿದ್ದೀನಿ. ಅಂದರೆ ತುಮಕೂರಿಂದ ಇಷ್ಟು ದೂರ ಇದೆ, ಸೊ ಜರ್ನಿ ಮಾಡ್ಬೋದಂತ ಕೇಳ್ಕೊಂಡು ಬಂದಿದ್ದೀನಿ ನಾನು. ಆದರೂ ಬಂದರೂ ಕೂಡ ನನಗೆ ಒಂದಿನ ಟೈಮ್ ಕೊಟ್ಟಿಲ್ಲ, 1 hour ಕೊಟ್ಟಿಲ್ಲ ನನಗೆ. ಒಂದಿನ 1 hour ಟೈಮ್ ಕೊಟ್ಟಿಲ್ಲ ನನಗೆ. ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾನೆ. ಅದು ನಾನು ಬಂದಾಗಲೇ ಬ್ಯುಸಿ ಆಗಿರೋದು. ಏನು ಮಾಡೋಕ್ಕಾಗಲ್ಲ, ಎಲ್ಲ ಕೆಲಸನೂ ಮೇಂಟೈನ್ ಮಾಡಬೇಕಲ್ವಾ, ಹಂಗಾಗಿ ಅವನು ಬ್ಯುಸಿ ಆಗಿದ್ದಾನೆ. ಆದರೂ ಕೂಡ ನನಗೂ ಅನ್ಸುತ್ತಲ್ವಾ ಟೈಮ್ ಕೊಡಬೇಕು ಅಂತ. ಅನ್ಸಲ್ವಾ ನಿಂಗೆ ಟೈಮ್ ಕೊಡ್ಬೇಕು ನನಗೆ ಅಂತ? ಅನ್ಸುತ್ತೆ. ಅದೇ ಈ ಥರ ಟೈಮ್ ಕೊಡೋದಷ್ಟೇ, ಜರ್ನಿ ಮಾಡಬೇಕಾದ್ರೆ ಟೈಮ್ ಕೊಡೋದಷ್ಟೇ. ಸೊ ಪ್ರತಿ ಸಲನೂ ನಾವು ಅಂದರೆ ಇಲ್ಲಿಂದ ಹೋಗ್ಬೇಕಾದ್ರೆ ಇಲ್ಲ ತುಮಕೂರಿಂದ ಬರಬೇಕಾದ್ರೆ ಅಕ್ಕ ಅಮ್ಮ ಅಚ್ಚು ಎಲ್ಲ ಇರ್ತಾ ಇದ್ರು. ಫಾರ್ ದ ಫಸ್ಟ್ ಟೈಮ್ ಅಲ್ಲ, ಸಾರಿ, ಸೆಕೆಂಡ್ ಟೈಮು ನಾವಿಬ್ಬರೇ ಹೋಗ್ತಾ ಇರೋದು. ಅಂದರೆ ಕನ್ಫರ್ಮ್ ಆದಮೇಲೆ ಒಂದು 2 days ಬಿಟ್ಬಿಟ್ಟು ನಾವು ತುಮಕೂರ್ಗೆ ಹೋಗಿದ್ದು. ಅಂದರೆ ನಾನಂತೂ ಫ್ರೆಂಡ್ ಸೀಟಲ್ಲಿ ಕೂತಿರ್ಲಿಲ್ಲ ಅವತ್ತು, ಮಲ್ಕೊಂಡ್ಬಿಟ್ಟಿದ್ದೆ. ಅಷ್ಟು ಭಯ ಇತ್ತು ಜರ್ನಿ ಮಾಡಬೇಕಾದ್ರೆ, ಏನಾಗುತ್ತೋ ಏನೋ ಅನ್ನೋ ಥರ ಭಯ ಇತ್ತು ಅವಾಗ. ಸೊ ಈ ಸಲ ಇಬ್ಬರೇ ಹೋಗ್ತಾ ಇದ್ದೀವಿ. ಒಂಥರ ಇದು ಚೆನ್ನಾಗಿದೆ, ಬಟ್ ಅಚ್ಚು ಇದ್ದಾಗ ಒಂಥರ ಚೆನ್ನಾಗಿರುತ್ತೆ. ಆದರೆ ಸಿಕ್ಕಾಬಡೆ ತರಲೆ ಆಗಿಬಿಟ್ಟಿದ್ದಾನೆ ಇವಾಗಂತೂ ಅವನು. ಸೊ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಮನೆ ದೇವ್ರಿಗೆ ಹೋಗೋಣ, ಆನ್ ದ ವೇ ಹೋಗ್ತಾ ಅಂತ ಅಂದ್ಕೊಂಡಿದ್ದೀವಿ. ಇಟ್ಸ್ ಡಿಪೆಂಡ್, ಟೈಮ್ ಏನಾದರೂ ಆಯಿತು ಅಂತ ಅಂದರೆ ಹೋಗೋದಕ್ಕಾಗೋದಿಲ್ಲ. ಯಾಕಂದರೆ ನೋಡಬೇಕಲ್ವಾ, ಸ್ಲೋ ಆಗಿ ಹೋಗೋದ್ರಿಂದ ಸ್ವಲ್ಪ ಕತ್ಲು ಆಗೋದಕ್ಕೆ ಮುಂಚೆನೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆದರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದಿದೆ, ನೋಡೋಣ ಹೆಂಗೆ ಟೈಮ್ ಆಗುತ್ತೋ ಅದ್ರ ಮೇಲೆ ಡಿಪೆಂಡು. ನೀನು ಈ ಟಿ ಶರ್ಟಲ್ಲಿ ತುಂಬ ಸಣ್ಣ ಕಾಣಿಸ್ತೀಯ, ಅದರಲ್ಲೂ ಫುಲ್ ಹೇರ್ ಎಲ್ಲ ಬಿಟ್ಟಿರೋದ್ರಿಂದ, ಬಿಯರ್ಡ್ ಇರೋದ್ರಿಂದ ಅಂತೂ ಇನ್ನೂ ಸಣ್ಣ. ನಾನು ಊಟ ಹಾಕೋದಿಲ್ಲ ಅನ್ಕೊಬೇಕು ಅಲ್ವಾ?
ಫ್ರೆಂಡ್ಸ್, ಇವಾಗ ತಾನೇ ಹಾಸ್ಪಿಟಲ್ ಹತ್ರ ಬಂದ್ವಿ. ಸೊ ನನಗೆ ಇಲ್ಲಿಗೆ ಬರಬೇಕಂದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಆ್ಯಕ್ಚುಲಿ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಎಲ್ಲರೂ ಬೇಜಾರು ಅಂತ ಹೇಳ್ತಾರೆ, ಬಟ್ ನಂಗೆ ಈ ಹಾಸ್ಪಿಟಲಿಗೆ ಬರ್ತಾ ಇದ್ದೀನಿ ಅಂದರೆ ಏನೋ ಒಂಥರ ಖುಷಿ. ಅಂದರೆ ಟ್ರೀಟ್ಮೆಂಟ್ಗೋಸ್ಕರ ಅಲ್ಲ, ಸುತ್ತಮುತ್ತ ಅಲ್ಲಿ ಇರೋ ಮರ ಗಿಡಗಳನ್ನ ನೋಡ್ತಾ ಇದ್ರೆ ಯಾವುದೋ ಪಾರ್ಕಿಗೆ ಹೋಗ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ, ತಣ್ಣಗಿರುತ್ತೆ. ಹಾಸ್ಪಿಟಲ್ ಅಂದರೆ ಸ್ಮೆಲ್ಲು ಆ ಥರ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ, ಬಟ್ ಈ ಹಾಸ್ಪಿಟ್ಲಲ್ಲಿ ನಂಗೆ ಯಾವುದೇ ಥರ ಮೆಡಿಸನ್ ಸ್ಮೆಲ್ ಇಲ್ಲ. ಒಂಥರ ಸೇಮ್ ರಿಫ್ರೆಶ್ಮೆಂಟ್ಗೋಸ್ಕರ ನಾವು ಯಾವುದೋ ಪಾರ್ಕಿಗೆ ಬಂದಿದ್ದೀವಿ ಅನ್ನೋ ಥರನೇ ಫೀಲ್ ಆಗುತ್ತೆ. ಆ್ಯಂಡ್ ಇಲ್ಲಿ ನರ್ಸ್ಗಳಾಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಾವು ಕೇಳಿದ್ದಕ್ಕೆ ತುಂಬ ನೀಟಾಗಿ ನಮಗೆ ಕ್ಲಾರಿಫೈ ಕೊಡ್ತಾರೆ. ಡಾಕ್ಟರ್ಸು ಅಷ್ಟೇನೆ ನೀಟಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಆ್ಯಂಡ್ ಕ್ಲೀನ್ ಅಂತೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ಕ್ಲೀನ್ ಇದೆ ಅಂತ ಅಂದರೆ ಒಂಥರ ಗುಡ್ ಫೀಲಿಂಗ್ ಬರುತ್ತೆ. ಸೊ ಅಷ್ಟೇ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ರೆಸ್ಪಾನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಸರೌಂಡಿಂಗು ಸುತ್ತಮುತ್ತ ಅಂತೂ ಇನ್ನೂ ಅದ್ಭುತವಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಏನಕ್ಕೆ ಮಲಗಿಸ್ಕೊಂಡಿದ್ದಾರೆ ಅಂತ ಅಂದರೆ, ಆ್ಯಕ್ಚುಲಿ ನನಗೆ ಬ್ಲಡ್ಡು 10 ಪಾಯಿಂಟ್ ಇದೆ. ಸೊ ಇಲ್ಲ ಇನ್ನೂ ಜಾಸ್ತಿ ಇರಬೇಕು ಬ್ಲಡ್ಡು ಅಂತ ಹೇಳಿಬಿಟ್ಟು ಫಸ್ಟು ಟೆಸ್ಟ್ ಮಾಡೋಣ. ಬಾಡಿಗೆ ಏನಾದರೂ ಅಲರ್ಜಿ ಆಗಲಿಲ್ಲ ಅಂತ ಅಂದರೆ ಬ್ಲಡ್ ಇಂಜೆಕ್ಷನ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ಕೈಯಿಗೆ ಸ್ವಲ್ಪ ಬ್ಲಡ್ನ ಇಂಜೆಕ್ಟ್ ಮಾಡಿದ್ರು. ಸೊ ನನಗೇನು ಸ್ವಲ್ಪ ಇರಿಟೇಷನ್ ಥರ ಆಯಿತು. ಅದಾದಮೇಲೆ ಏನೂ ಆಗಲಿಲ್ಲ. ಸೊ ಕೊಟ್ಟರು ಬ್ಲಡ್ ಇಂಜೆಕ್ಷನ್ನ ಕಂಟಿನ್ಯೂ ಮಾಡಿ ಅಂತ ಹೇಳಿಬಿಟ್ಟು 10 ಇಂಜೆಕ್ಷನ್ನ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅದು ತೊಗೊಂಡಾಗ ಸ್ವಲ್ಪ ಪೇಯ್ನ್ ಆಗುತ್ತೆ, ಅಂದರೆ ತುಂಬ ಪೇಯ್ನ್ ಆಗುತ್ತೆ. ಈ ಥೈಸ್ ಎಲ್ಲ ಎಳಿಯೋದು, ಕಾಲು ತುಂಬ, ಸೊಂಟ ಎಲ್ಲ ತುಂಬ ನೋವು ಬರುತ್ತೆ. ಫ್ರೆಂಡ್ಸ್, ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಆ್ಯಕ್ಚುಲಿ ನೆನೆ ತುಂಬಾ ಬ್ಯುಸಿ ಇತ್ತು. ಹಾಸ್ಪಿಟಲಲ್ಲಂತೂ ತುಂಬ ಪೇಷಂಟ್ಸ್ ಇದ್ದರು. ಸ್ಕ್ಯಾನಿಂಗ್ ಕೂಡ ತುಂಬಾ ವೆಯ್ಟಿಂಗಲ್ಲಿದ್ವಿ. ಸೊ ಹಾಗಾಗಿ ಬೆಳಗ್ಗೆ 11ಗೆ ಹೋಗಿ ಈವ್ನಿಂಗ್ 3:30, 4 o'clock ಆ ಟೈಮಲ್ಲಿ ಬಂದಿದ್ದು. ಅದಕ್ಕಾಗಿ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಊಟ ಕೂಡ ಏನೂ ಮಾಡಿರಲಿಲ್ಲ. ಊಟ ಮಾಡಿ ಚೆನ್ನಾಗಿ ರೆಸ್ಟ್ ಮಾಡಿಬಿಟ್ಟು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ, ನಂದು ಹಿಮೋಗ್ಲೋಬಿನ್ನು ಎಷ್ಟಿದೆ ಆ್ಯಂಡ್ ಬೇಬಿ ಯಾವ ಥರ ಗ್ರೋತ್ ಆಗ್ತಿದೆ, ಬೇಬಿ ವೆಯ್ಟ್ ಎಷ್ಟಿದೆ, ಸೊ ಇದೆಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು. ನನ್ನ ರಿಪೋರ್ಟ್ಸ್ ಕೂಡ ನಾನು ಯಾವುದು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಅಲ್ವಾ. ಸೊ ಅದಕ್ಕಾಗಿ ಫಸ್ಟ್ ಟೈಮ್ ನನ್ನ ರಿಪೋರ್ಟ್ಸ್ನ ತೋರಿಸೋಣ, ಬೇಬಿನ ತೋರಿಸೋಣ ಅಂತ ಹೇಳಿಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೇಬಿ ಎಲ್ಲ ತುಂಬ ಚೆನ್ನಾಗಿದೆ, ನಾರ್ಮಲ್ ಆಗಿದೆ. ಸ್ಕ್ಯಾನಿಂಗ್ ಏನು ಬೇಡ, ನೆಕ್ಸ್ಟ್ ಮಂತಲ್ಲಿ ನಾನು 25 days ಬಿಟ್ಬಿಟ್ಟು ಸ್ಕ್ಯಾನಿಂಗ್ ಮಾಡೋಣ ಅಂತ ಡಾಕ್ಟರ್ ಹೇಳಿದ್ರು. ಬಟ್ ನನಗೆ ತುಂಬ ಭಯ ಇತ್ತು. ಅಂದರೆ ಜರ್ನಿ ಮಾಡಿದ್ನಲ್ವ, ಇಷ್ಟು ದಿನ ರೆಸ್ಟಲ್ಲಿದೆ, ತುಂಬಾ ರೆಸ್ಟಲ್ಲಿದೆ. ಸೊ ಸಡನ್ನಾಗಿ ಸ್ವಲ್ಪ ಲಾಂಗ್ ಜರ್ನಿ ಆಗೋಯ್ತಲ್ವ, ಅದಕ್ಕಾಗಿ ಡಾಕ್ಟರ್ ನಾರ್ಮಲ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ, ಬೇಬಿ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು ಕೂಡ ನಾನು ಡಾಕ್ಟರ್ ಹತ್ರ ಇಲ್ಲ ಒಂದ್ಸಲ ಸ್ಕ್ಯಾನ್ ಮಾಡಿಸ್ಕೊಂಡ್ಬಿಡ್ತೀನಿ ನಾನು, ನಂಗೆ ಸಮಾಧಾನ ಇಲ್ಲ ಅಂತ ಕೇಳಿದ್ದಕ್ಕೆ ಅವರು ಓಕೆ ಫೈನ್, ನಿಮಗೆ ಸಮಾಧಾನ ಇಲ್ಲ ಅಂತ ಅಂದರೆ ಒಂದ್ಸಲ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಿಡಿ ಅಂತ ಹೇಳಿ ನೆಕ್ಸ್ಟ್ ಮಂತ್ ಮಾಡೋ ಸ್ಕ್ಯಾನಿಂಗ್ನ ನಂಗೆ ಈ ಮಂತಲ್ಲೇ ಸ್ಕ್ಯಾನ್ ಮಾಡಿದ್ರು. ಸೊ ನೆಕ್ಸ್ಟ್ ಮಂತ್ ಕೂಡ ಸೇಮ್ ಸ್ಕ್ಯಾನಿಂಗ್ ಇರುತ್ತೆ. ನನಗೆ ಜರ್ನಿ ಇದ್ದಿದ್ದರಿಂದ ಮತ್ತೆ ಮೈಂಡಲ್ಲೆಲ್ಲ ಅದೇ ಕೂತ್ಬಿಟ್ಟಿರುತ್ತೆ, ಒಂದ್ಸಲ ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕಿತ್ತು ಅಂತ. ಆದರೆ ನನಗೆ ಬೇಬಿ ಮೂಮೆಂಟ್ ಎಲ್ಲ ಇತ್ತು, ಕಿಕ್ಕಿಂಗ್ ಎಲ್ಲ ಇತ್ತು. ಸೊ ಏನು ತೊಂದರೆ ಇರಲಿಲ್ಲ. ಆದರೂ ಎಲ್ಲೋ ಒಂದು ಕಡೆ ನಮಗೆ ಸಮಾಧಾನ ಆಗಬೇಕು ಅಂತ ಹೇಳಿಬಿಟ್ಟು ನಾನೇ ಕೇಳಿ ಡಾಕ್ಟರ್ ಹತ್ರ ಸ್ಕ್ಯಾನಿಂಗ್ ಮಾಡಿಸ್ಕೊಂಡೆ. ಸೊ ನಂದು ಬಂದುಬಿಟ್ಟು BP ಆ್ಯಕ್ಚುಲಿ ಲಾಸ್ಟ್ ಟೈಮ್ ಸ್ಕ್ಯಾನಿಂಗಲ್ಲಿ 140 ಇತ್ತು ನನಗೆ BP. ಸೊ ಈ ಸಲ 110 ಆಗಿದೆ. ವೆಯ್ಟು ತುಂಬಾ ಗೇನ್ ಆಗಿಬಿಟ್ಟಿದ್ದೀನಿ, 69 ಆಗಿದ್ದೀನಿ. ವೆಯ್ಟ್ ಗೇನ್ ಆಗ್ತಾ ಇದೆ. ಡಾಕ್ಟರ್ ಅದೇ ಹೇಳ್ತಾ ಇದ್ರು, ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಬಟ್ ಆಶ್ವಾಗುತ್ತೆ, ತಿನ್ಬೇಕನ್ಸುತ್ತೆ, ಆದರೆ ರೈಸ್ ತಿನ್ನಬೇಡಿ, ವೆಜಿಟೇಬಲ್ಸು ಚೆನ್ನಾಗಿ ತಗೊಳ್ಳಿ ಅಂತ ಹೇಳಿದ್ದಾರೆ. ರಾ ಟೊಮೊಟೊಸ್ ತಿನ್ನಿ ಅಂತ ಹೇಳಿದ್ದಾರೆ ನನಗೆ. ಪ್ರತಿ ಸಲ ಸ್ಕ್ಯಾನಿಂಗ್ ಹೋದಾಗಲೂ ನನಗೆ ಅವ್ರು ಹೇಳೋದು 4 to 5 ಟೊಮೊಟೊ ಅಂತೂ ನೀವು ಕಂಪಲ್ಸರಿಯಾಗಿ ತಗೊಳ್ಳಿ ಅಂತಲೇ ಹೇಳ್ತಾರೆ. ಸೊ ನನಗೆ ತಿಂತೀನಿ 1 or 2, ಅದು ಇವಾಗಲೂ ನೆನಪಾದಾಗ ತಿಂತಾ ಇರ್ತೀನಿ ಅಷ್ಟೇ. ಬಟ್ ಇನ್ಮೇಲಾದರೂ ಅಟ್ಲೀಸ್ಟ್ ಒಂದು
2-3 ಟೊಮೊಟೊ ಆದರೂ ತಿನ್ನಲೇಬೇಕು. ಸೊ ಪ್ರೆಗ್ನೆಂಟ್ ಯಾರಿದ್ದೀರಾ ಅವರೆಲ್ಲರೂ ರಾ ಟೊಮೆಟೊನ ತೊಗೊಳ್ಳಿ. ಬೇಯಿಸಿರೋದಕ್ಕಿಂತ ಹಸಿ ಟೊಮೊಟೊ ತಿಂದರೆ ತುಂಬ ಒಳ್ಳೆಯದು. ಸೊ ಬೇಬಿ ಡೆವಲಪ್ಮೆಂಟ್ ಕೂಡ ಚೆನ್ನಾಗಾಗುತ್ತೆ. ಅದಕ್ಕೆ ಡಾಕ್ಟರ್ ಹೇಳಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನಂದು ಫಸ್ಟ್ ಬಂದುಬಿಟ್ಟು ನಂದು ಬ್ಲಡ್ ಪಾಯಿಂಟು 9.5 ಇತ್ತು, ತುಂಬಾ ಕಮ್ಮಿ ಆಯಿತು. ಸೊ ಇವಾಗ ಪ್ರೆಸೆಂಟ್ ಬಂದುಬಿಟ್ಟು ನಾನು ಈ ಸಲ ನಂದು ಬ್ಲಡ್ ಕೂಡ ಬ್ಲಡ್ ಚೆಕ್ ಕೂಡ ಮಾಡಿಸ್ಕೊಂಡ್ವಿ ಆ್ಯಂಡ್ ಯೂರಿನ್ ಟೆಸ್ಟ್ ಕೂಡ ಮಾಡಿಸ್ಕೊಂಡ್ವಿ. ಸೊ ಏನಾದರೂ ಇನ್ಫೆಕ್ಷನ್ಸ್ ಇದ್ದರೆ ಅಟ್ಲೀಸ್ಟ್ ಟ್ಯಾಬ್ಲೆಟ್ಸ್ ಆದರೂ ಕೊಡ್ತಾರೆ ಅಂತ ಹೇಳಿಬಿಟ್ಟು ಇವಾಗ ಬಂದುಬಿಟ್ಟು ನನಗೆ ಪ್ರೆಸೆಂಟು ಹಿಮೋಗ್ಲೋಬಿನ್ನು 10 ಪಾಯಿಂಟ್ ಇದೆ. ಸೊ 10 ಇದೆ ಇವಾಗ ಬಂದ್ಬಿಟ್ಟು. ಆದರೂ ಇನ್ನೂ ಟೈಮ್ ಆಗ್ತಾ ಬೇಬಿ ಚೆನ್ನಾಗಿ ಗ್ರೋತ್ ಆಗ್ತಾ ಇರಬೇಕಾದ್ರೆ ನಮ್ಮ ಬ್ಲಡ್ ಕೂಡ ಜಾಸ್ತಿ ಆಗಬೇಕು. ಯಾಕಂದರೆ ಬೇಬಿಗೆ ಹೋಗ್ತಾ ಇರುತ್ತಲ್ವ, ಹಾಗಾಗಿ ನಮಗೆ ಬ್ಲಡ್ ಇಂಪ್ರೂವ್ಮೆಂಟ್ ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ನನಗೆ ಇಂಜೆಕ್ಷನ್ಸ್ನ ಕೊಟ್ಟಿದ್ದಾರೆ. ಇವಾಗ 3 days ಒನ್ಸು ಇಂಜೆಕ್ಷನ್ ಮಾಡಿಸ್ಕೊಬೇಕು. ಸೊ ಬ್ಲಡ್ ಇಂಪ್ರೂವ್ಮೆಂಟು ಅಟ್ಲೀಸ್ಟ್ 12 ಪಾಯಿಂಟ್ ಆದರೂ ಇರಬೇಕು ಅಂತ ಹೇಳಿದ್ದಾರೆ. ಸದ್ಯಕ್ಕೆ ನಂದು ಇವಾಗ 10 ಇದೆ. ಆ್ಯಂಡ್ ಯೂರಿನ್ ಸ್ವಲ್ಪ ನಂದು ಎಲ್ಲೋ ಇತ್ತು, ಸ್ವಲ್ಪ ಇನ್ಫೆಕ್ಷನ್ಸ್ ಆಗ್ತಾಯಿತ್ತು ನನಗೆ. ಅದಕ್ಕೆ ಡಾಕ್ಟರ್ ಏನು ಮಾಡಿದ್ರು, ಇನ್ಸೆಕ್ಟ್ ಟ್ಯಾಬ್ಲೆಟ್ನ ಕೊಟ್ಟಿದ್ದಾರೆ. ಅಂದರೆ 3 nights ಯೂಸ್ ಮಾಡಬೇಕು. ಸೊ ಅದನ್ನು ಕೊಟ್ಟಿದ್ದಾರೆ. ನಮಗೆ ಆ ಥರ ಏನಾದರೂ ಉರಿ ಇದ್ದಾಗ ಡಾಕ್ಟರ್ ಹತ್ರ ಹೇಳೋದು ಬೆಟ್ರು. ತುಂಬ ಯೆಲ್ಲೋ ಕಲರಲ್ಲಿ ಯೂರಿನ್ ಬರ್ತಾ ಇದೆ ಅಂದರೆ ನೀವು ಡಾಕ್ಟರ್ನ ಕೇಳೋದೇ ಬೆಟರ್ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಅಲ್ಲಿ ನಮಗೆ ಯೂರಿನ್ ಪಾಸ್ ಮಾಡೋ ಹತ್ರ ನಮಗೆ ಇನ್ಫೆಕ್ಷನ್ಸ್ ಆಯಿತು ಅಂದರೆ ಅದು ಬೇಬಿ ಕೂಡ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಾಗಿ ಯಾರೆಲ್ಲ ಪ್ರೆಗ್ನೆಂಟ್ ಇರ್ತಿರೋ ಯಾವುದೇ ವಿಷಯದಲ್ಲಿ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಡಾಕ್ಟರ್ ಸಜೆಷನ್ನ ತಗೊಳ್ಳಿ ಅಂತಲೇ ನಾನು ಹೇಳೋದು. ಸೊ ನನಗೆ ಇನ್ಸೆಕ್ಟ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, 3 nights ಯೂಸ್ ಮಾಡಬೇಕು. ನನ್ನ ಬೇಬಿ ವೆಯ್ಟ್ ಬಂದುಬಿಟ್ಟು ಇವಾಗ ಪ್ರೆಸೆಂಟಲ್ಲಿ 1 kg 200 ಗ್ರಾಮ್ ಅಷ್ಟಿದೆ. ಇನ್ನೂ ಕೂಡ ಗ್ರೋತ್ ಆಗತ್ತೆ, ಯಾಕಂದರೆ ಇನ್ನೂ ಮಂತ್ ವೈಸ್ ಗ್ರೋತ್ ಆಗ್ತಾ ಹೋಗುತ್ತಲ್ವಾ. ಸೊ ಹಾರ್ಟ್ ರೇಟ್ ಬಂದುಬಿಟ್ಟು 148 BPM ಇದೆ ಇವಾಗ ಸದ್ಯಕ್ಕೆ ಹಾರ್ಟ್ ರೇಟು. ಅಂದರೆ ಎವ್ರಿ ಮಂತ್ ಸ್ಕ್ಯಾನಿಂಗ್ ಹೋದಾಗಲೂ ಚೇಂಜ್ ಆಗ್ತಾನೆ ಇರುತ್ತೆ, ಒಂದೊಂದು ಸಲ ಒಂದೊಂದು ಥರ ಇರುತ್ತೆ. ಬಟ್ ಇದೆಲ್ಲ ಓಕೆ, ಇಟ್ಸ್ ಓಕೆ, ನಾರ್ಮಲ್ ಇದೆ, ಇದೆಲ್ಲ ಚೆನ್ನಾಗಿದೆ. ಆ್ಯಂಡ್ ನಾಸಲ್ ಬೋನು ಪ್ರತಿಯೊಂದು ಕೂಡ ನಾರ್ಮಲ್ ಇದೆ, ಅದೇ ಸಮಾಧಾನ ಆಗಿದ್ದು. ಸೊ ಬೇಬಿದು ಕಂಪ್ಲೀಟು ಅದು ಸೆಂಟಿಮೀಟರು ಮೆಜರ್ಮೆಂಟು ಎಲ್ಲದು ಮಾಡಿರೋದು ಸ್ಕ್ಯಾನಿಂಗ್. ಇದು ಹಾರ್ಟ್ ಬೀಟಿಂದು. ಬೇಬಿ ಕೂಡ ಚೆನ್ನಾಗಿದೆ, ನಾರ್ಮಲ್ ಆಗಿದೆ. ಆ್ಯಂಡ್ ನನಗೂ ಕೂಡ ಮೂಮೆಂಟ್ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಬಟ್ ಕೆಲವು ಸಲ ಗೊತ್ತಾಗೋದಿಲ್ಲ. ಅಂದರೆ ಡಿಪೆಂಡ್, ಅದು ಮೂಡ್ ಯಾವ ಥರ ಇರುತ್ತೋ ಆ ಥರ ಮೂಮೆಂಟ್ ನನಗೂ ಕೂಡ ಗೊತ್ತಾಗ್ತಾ ಇದೆ. ಒಂಥರ ಫೀಲ್ ಚೆನ್ನಾಗಿದೆ. ಸೊ ಬೇಬಿದೆಲ್ಲ ಹೆಲ್ತ್ ಕೂಡ ನಾರ್ಮಲ್ ಆಗಿ ಚೆನ್ನಾಗಿದೆ. ಅಪ್ಡೇಟ್ ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು. ಹಾಸ್ಪಿಟಲ್ದು ನಾನು ರಿಪೋರ್ಟ್ಸಿಂದ ಯಾವುದೂ ಕೂಡ ನಿಮ್ಮ ಜೊತೆ ಅಪ್ಡೇಟ್ನ ಮಾಡಿರಲಿಲ್ಲ. ಸೊ ಅದಕ್ಕಾಗಿ ವಿಡಿಯೋ ಮಾಡಿದೆ. ನಿಮಗೂ ಕೂಡ ಹೇಳೋಣ ಬೇಬಿ ವೆಯ್ಟ್ಸ್ ಎಲ್ಲನೂ ಎಷ್ಟಿದೆ ಅಂತ ಹೇಳ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡಿದೆ. ಸೊ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ. ಹಾಗೆ ಯಾರೆಲ್ಲ ಪ್ರೆಗ್ನೆಂಟ್ ವುಮೆನ್ ಇದ್ದೀರೋ ಅವರೆಲ್ಲರೂ ಪ್ಲೀಸ್ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ. ನನಗೂ ನಿಮಗೆ ಎಷ್ಟು ತಿಂಗಳಿದೆ, ನೀವು ಯಾವ ಮಂತಲ್ಲಿದ್ದೀರಾ ಅಂತ ನನಗೂ ಕೂಡ ತಿಳ್ಕೊಂಡಂಗೆ ಆಗುತ್ತೆ. ಸೊ ಎಷ್ಟು ವೀಕ್ ಇದೆ ನಿಮಗೂ ಕೂಡ ಇವಾಗ. ಸೊ ನಂದು ನಿಮ್ಮದು ಸೇಮ್ ಇದೆಯಾ ಅಂತೆಲ್ಲ ತಿಳ್ಕೊಂಡಂಗೆ ಆಗುತ್ತೆ. ಸೊ ಪ್ಲೀಸ್ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರೋ ಅವರೆಲ್ಲರೂ ಕೂಡ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.